ಹೇ ಗೈಸ್, ಶುಭೋದಯ ಎಲ್ಲರಿಗೂ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ನಮ್ಮ ಹುಡುಗ ಕಾರ್ ತೊಗೊತಾ ಇದ್ದಾನೆ. ಅದು ಯಾರು ಅಂತ ಕೊನೆವರೆಗೂ ನೋಡಿ. ಆ್ಯಕ್ಚುಲಿ ಇದು ಸುಮಾರು ಒಂದು 2 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೆಕೆಂಡ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದ. ಆಮೇಲೆ ಅದೆಲ್ಲ ಬೇಡ, ಸೊ ನಾವು ಹೊಸದೇ ತೊಗೊಳ್ಳೋಣ, ಸುಮ್ಮನೆ ಸೆಕೆಂಡ್ಸಲ್ಲಿ ಯಾಕೆ ಅಂತ ಹೇಳ್ಬಿಟ್ಟು. ಸೊ ಅವನು ಒಂದು ಸ್ವಲ್ಪ ಸೆಲೆಕ್ಟೆಡ್ ಬ್ರ್ಯಾಂಡ್ಸ್ ಇಟ್ಕೊಂಡಿದ್ದ, ಅವ್ನ ಬಜೆಟ್ ತಕ್ಕನಂಗೆ. ಸೊ ಅದನ್ನು ನೋಡಿಕೊಂಡು ಅವ್ನ ಬಡ್ಜೆಟ್ ತಕ್ಕನಂಗೆ ಅವ್ನಿಗೆ ಹೆಂಗೆ ಸೆಟ್ ಆಗುತ್ತೋ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಒಂದು ಕಾರ್ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇವತ್ತು ಡೆಲಿವರಿ ಹೋಗ್ತಾಯಿದ್ದೀವಿ. ಸೊ ಹೋಗೋಣ. ಆ್ಯಕ್ಚುಲಿ ಟೈಮ್ ಇಲ್ಲ, ಇವತ್ತು ಲೇಟ್ ಆಗೋಯ್ತು ಸ್ವಲ್ಪ. ಬೆಳಗ್ಗೆ ನಾನು ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ, ಲೇಟ್ ಆಗೋಯ್ತು. ಸೊ ಅದರಿಂದ ಹಿಂಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅವನು ಮೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಚಲೋ. ಆ್ಯಕ್ಚುಲಿ ಇವತ್ತು ಹೆಂಗೆ ಅಂದರೆ, ಹುಡುಗರಿಗೆ ಈ ಕಾರು ಬೈಕು ತೊಗೊಳೋದೆಲ್ಲ ಒಂದು ಎಕ್ಸೈಟ್ಮೆಂಟ್ ಆಡಾಗಿರುತ್ತಲ್ವ. ಸೊ ಅಂದರೆ ಈ ಲವ್ ಮಾಡಿದಾಗಲೂ ನಮ್ಗೆ ಅಷ್ಟು ಎಕ್ಸೈಟ್ಮೆಂಟ್ ಬರೋಲ್ಲ. ಈ ಕಾರು ಅಥವಾ ಬೈಕ್ ತೊಗೊಂಡಾಗ ಮಾತ್ರ ಅದೇನೋ ಒಂದು ಒಳಗಡೆ ಬಟರ್ಫ್ಲೈ ಫೀಲಿಂಗ್ಸ್ ಎಲ್ಲ ಬರ್ತವೆ. ಸೊ ಹಂಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ, ನಾನು ತುಂಬ ವರ್ಷಗಳಾಯಿತು ಕಾರ್ ತೊಗೊಂಡು, ಆ ಫೀಲಿಂಗ್ಸ್ ಎಲ್ಲ ಹೋಗಿ. ಅಂದರೆ ನನಗೆ ಆ ಇಂಟ್ರೆಸ್ಟ್ಗಳೇ ಇಲ್ಲ. ಈಗ ಮತ್ತೆ ನಮ್ಮ ಹುಡುಗ ಕಾರ್ ತೊಗೊತಾ ಇದ್ರೆ ನನಗೆ ಆ ಒಂದು ಎಕ್ಸೈಟ್ಮೆಂಟ್ ಫೀಲ್ ಬರ್ತಾಯಿದೆ. ಅವ್ನು ಕಾರ್ ತೊಗೊತಾ ಇದ್ರೆ ಅವನಕ್ಕಿಂತ ಖುಷಿ ನನಗೆ ಖುಷಿ ಆಗ್ತಾಯಿದೆ. ಫೈನಲಿ ಬಿಕಾಸ್ ನಮ್ಮ ಗ್ಯಾಂಗಲ್ಲಿ ಎಲ್ಲರೂ ಕಾರ್ ತೊಗೊಂಬಿಟ್ರಿ, ನಾವು ಎಲ್ಲ ಥರ ನೋಡ್ಬಿಟ್ರಿ. ಅವನು ಈಗ ಅವನ ಕಷ್ಟದ ಶ್ರಮದಿಂದ ಕಷ್ಟಪಟ್ಟು ಅವನು ಮುಂದೆ ಬರ್ತಾ ಇದ್ದಾನೆ. ಬಟ್ ಅವನದೇ ಆದಂಥ ರೀತಿಯಲ್ಲಿ ಈಗ ಸ್ವಲ್ಪ ಎಲ್ಲ ಸೇವಿಂಗ್ಸ್ ಎಲ್ಲ ಮಾಡಿಕೊಂಡು, ಆ್ಯಕ್ಚುಲಿ ನಾವೆಲ್ಲ ಸೇವಿಂಗ್ಸ್ ಎಲ್ಲ ಮಾಡ್ದಿರೇ ತೊಗೊಂಡ್ರಿ, ಕಮಾನ್ ಅಂದ್ಬಿಟ್ಟು ತೊಗೊಂಡು ಎಲ್ಲ ಆ ಲೈಫ್ನ ನೋಡ್ಬಿಟ್ರಿ. ಬಟ್ ಈಗ ಅವನು ಸೇವಿಂಗ್ಸ್ ಎಲ್ಲ ಮಾಡಿಕೊಂಡು, ಒಂದು ಪ್ರಾಪರ್ ಫ್ಯಾಮಿಲಿ ಮ್ಯಾನ್ ಥರ ಸೇವಿಂಗ್ಸ್ ಎಲ್ಲ ಮಾಡಿಕೊಂಡು ಈಗ ಕಾರ್ ತೊಗೊತಾ ಇದ್ದೀನಿ. ಒಂದು ಖುಷಿ ವಿಚಾರ, ಅವ್ನು ಕಾರ್ ತೊಗೊತಾ ಇದ್ರೆ ಪರ್ಸ್ನಲ್ ಹ್ಯಾಪಿನೆಸ್ ಅಷ್ಟು ಹಂಗೆ ಅನ್ನಿಸ್ತಾ ಇದೆ ನನಗೆ. ಆದರೆ ನಮ್ಮ ಗ್ಯಾಂಗಲ್ಲಿ ನನಗೆ ಯಾರೇ ಕಾರ್ ತೊಗೊಂಡ್ರು, ಯಾರೇ ಬೈಕ್ ತೊಗೊಂಡ್ರು ಅಥವಾ ಲೈಫಲ್ಲಿ ಸೆಟ್ಲ್ ಆದರೂ ತುಂಬ ಖುಷಿ ಆಗುತ್ತೆ ನನಗೆ. ಏನಕ್ಕೆ ಅಂದರೆ, ನಾನು ಜಾಸ್ತಿ ಫ್ರೆಂಡ್ಶಿಪ್ನ ವ್ಯಾಲ್ಯೂ ಮಾಡ್ತೀನಿ. ಸೊ ಅದರಿಂದ ಫ್ರೆಂಡ್ಸ್ ಯಾವತ್ತೂ ಸಕ್ಸಸ್ ಆದರೆ ಮನಸ್ಫೂರ್ತಿ ಖುಷಿ ಪಡೋವಂಥ ವ್ಯಕ್ತಿ ನಾನು. ಸೊ ಖುಷಿಯಾಗಿದೆ, ಹ್ಯಾಪಿ ಡೇ. ಹೋಗಿ ಅವ್ನ ಕಾರು ಡೆಲಿವರಿ ತೊಗೊಳ್ಳೋಣ. ಆ್ಯಕ್ಚುಲಿ ತುಂಬ ದಿವಸದಿಂದ ಅಂದರೆ ಏನೇನೆಲ್ಲ ಡಿಸ್ಕಷನ್ ಗೊತ್ತಾ, ಮಚ್ಚ ಇದು ಮಾಡಿಸ್ಬೇಕು, ಅದು ತೊಗೊಳ್ಳೋ, ಈ ಕಾರ್ ಬೇಕಾ, ಆ ಕಾರ್ ಬೇಕಾ, ಬರೀ ಒಂದು 2 ತಿಂಗಳಿಂದ ಬರೀ ನಮ್ಮ ಡಿಸ್ಕಷನ್ ಬರೀ ಇದೇ ಆಗಿದೆ. ಈ ಕಾರ್ದು, ಆ ಕಾರ್ದು, ಅದು ಇದು ಏನು ಹಾಕ್ಸೋದು, ಎಕ್ಸ್ಟ್ರಾ ಫಿಟ್ಟಿಂಗು, ಅದು ಆಳ್ಬಿಟ್ಟು ಇದೆ, ಈ ಡಿಸ್ಕಷನ್ನೇ ಹೋಗ್ತಾ ಇದೆ. ಸೊ ಚೆನ್ನಾಗಿದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಯಿತು ಅಂದರೆ ಗೈಸ್, ಈಗ ಕರೆಕ್ಟಾಗಿ ಅವ್ನು ಬುಕ್ ಮಾಡಿದ್ಮೇಲೆ GST ಬೇರೆ ಕಮ್ಮಿ ಮಾಡಿದ್ರ. ಸೊ ಇನ್ನೂ ಒಳ್ಳೆ ಆಫರ್ ಸಿಕ್ತು ಅವನಿಗೆ. ಸೊ ಅದೊಂದು ಇನ್ನೊಂದು ಬೆನಿಫಿಟ್ ಆಯಿತು. ನಾನು ಇದು ಮುಗಿಸ್ಕೊಂಡು ಆಫೀಸ್ ಹೋಗಬೇಕು. ಇನ್ನೊಂದು 2-3 ಕೆಲಸಗಳಿದೆ, ಅವೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ಆಫೀಸ್ ಹೋಗಬೇಕು. ಟೈಮ್ ಈಗ 7:15 ಆಗಿದೆ ಎಕ್ಸಾಕ್ಟ್ಲಿ. ಈಗ ಅವ್ರ ಮನೆಗೆ ಹೋಗೋಷ್ಟರಲ್ಲಿ 8 ಗಂಟೆ ಆಗ್ಬೋದೇನೋ. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ಏನು ಗುರು, ಬೆಳಗ್ಗೆನೇ ಈ ರೇಂಜಿಗೆ ಟ್ರಾಫಿಕ್ಕು? ಅಯ್ಯೋ, 7:15 ಈ ರೇಂಜಿಗೆ ಟ್ರಾಫಿಕ್ ಅಂದರೆ ಹೆಂಗಪ್ಪ ಜೀವನ ಮಾಡೋದು ಬೆಂಗಳೂರಲ್ಲಿ? ಈ ನೆಕ್ಸ್ಟು ಬೆಂಗಳೂರು ಒಂದು 4 ದಿನ ಉಸಿರಾಡುತ್ತೆ ನೋಡಿ. ಸಖತ್ತಾಗಿರುತ್ತೆ. ಖಾಲಿ ಬೆಂಗಳೂರು ನೋಡೋಕ್ಕೆ ಏನು ಚೆಂದ ಗೊತ್ತಾ, ಅಷ್ಟು ಸಖತ್ತಾಗಿರುತ್ತೆ. ಇದೊಂದು ಏನು ಗೊತ್ತಾ ಗೈಸ್, ನಮ್ಮ ಗ್ಯಾಂಗಲ್ಲಿ, ನಮ್ಮ ಸ್ಕೂಲ್ ಗ್ಯಾಂಗ್ ಆಗಿರಲಿ, ನಮ್ಮ ಕಾಲೇಜ್ ಗ್ಯಾಂಗ್ ಆಗಿರಲಿ, ಸೊ ನಾವೆಲ್ಲ ದುಡ್ಡು ಚೆನ್ನಾಗಿ ನೋಡ್ಬಿಟ್ರಿ ಅವಾಗ. ಸೊ ಅದರಿಂದ ನಾವು ಕಾರ್ಗಳು, ಬೈಕ್ಗಳು ಎಲ್ಲ ತೊಗೊಂಡು ಅವಾಗಲೇ ಚೆನ್ನಾಗಿ ಮೆರೆದಾಡ್ಬಿಟ್ರಿ. ಬಟ್ ನಮ್ಮ ಹುಡುಗ ಹಂಗಲ್ಲ, ಅವನು ಬೇಗ ಮದುವೆ ಆಗ್ಬಿಟ್ಟ. ಸೊ ಅದರಿಂದ ಅವನಿಗೆ ಆ ಒಂದು ಚಾನ್ಸೇ ಇಲ್ಲ ಖರ್ಚು ಮಾಡಬೇಕು, ಆ ಒಂದು ಸಿನಾರಿಯೋನೇ ಇಲ್ಲ ಅವನಿಗೆ. ಈಸ್ ಎ ಫ್ಯಾಮಿಲಿ ಮ್ಯಾನ್. ಸೊ ಸುಮಾರು ಇವಾಗ ನಾವೆಲ್ಲ ಒಂದು 6 ವರ್ಷ, ನನಗೆ ಮದುವೆಯಾಗಿ 6 ವರ್ಷ ಆಗಿದೆ. ಇವಾಗ ಅವ್ನಿಗೆ 10 ವರ್ಷ ಆಗಿದೆ ಮದುವೆ ಆಗಿ. ಸೊ ಯೋಚನೆ ಮಾಡಿ, ಅವಾಗಲೇ 10 ವರ್ಷದ ಹಿಂದೇನೆ ಅವ್ನು ಫ್ಯಾಮಿಲಿ ಮ್ಯಾನು. ಅವಾಗ ತಾನೇ ನಾವೆಲ್ಲ ಲೈಫಲ್ಲಿ ಎಂಜಾಯ್ ಮಾಡೋ ಮೂಮೆಂಟಲ್ಲಿ ದುಡ್ಡು ನೋಡ್ತಾ ಇದ್ದೀವಿ, ಫ್ಲೈಟಲ್ಲಿ ಓಡಾಡ್ತಾ ಇದ್ದೀವಿ, ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕೋತಾ ಇದ್ದೀವಿ, ಒಳ್ಳೆ ಶೂ, ಒಳ್ಳೆ ಡ್ರೆಸ್ಸು, ಸುತ್ತಾಡೋ, ಶೋಕಿ ಮಾಡೋ, ಚೆನ್ನಾಗಿ ತಿರುಗಾಡೋ, ತಿನ್ನೋ, ಈ ಥರ ಲೈಫ್ ನೋಡ್ತಾ ಇದ್ದೀವಿ. ಆ ಟೈಮಲ್ಲಿ ಅವನು ಮದುವೆ ಆಗಿ ಸಂಸಾರ ಕಟ್ಕೊಂಡವನು. ಸೊ ಅದರಿಂದ ಅವನಿಗೆ ನಮ್ಮ ಥರ ಎಲ್ಲ ಎಂಜಾಯ್ ಮಾಡೋಕ್ಕಾಗಿಲ್ಲ. ಸೊ ಈಗ ಫೈನಲಿ ಕಾರ್ ತೊಗೊತವನಲ್ಲ, ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ಸು. ಯಾಕಂದರೆ ಅವ್ನು ಸಕ್ಸಸ್ ಆಗ್ತಿದ್ದಾನೆ, ಅವ್ನು ಕಾರ್ ತೊಗೊತಾ ಇದ್ದಾನೆ ಅಂದರೆ ಇಟ್ಸ್ ನಾಟ್ ಎ ಜೋಕ್ ಗೈಸ್.
ಇಟ್ಸ್ ನಾಟ್ ಎ ಜೋಕ್. ಅದು ಯಾರು ಸಪೋರ್ಟ್ ಇಲ್ಲದೆ ಸ್ವಂತವಾಗಿ ನಿಂತ್ಕೊಂಡು ಎಲ್ಲ ಮಾಡೋದಿದೆಯಲ್ಲ, ಇಟ್ಸ್ ಅ ಗ್ರೇಟ್ ಥಿಂಗ್. ಅವ್ರ ವೈಫ್ ಅಂತೂ ಫುಲ್ ಹ್ಯಾಪಿ. ಅಂದರೆ ಏನೋ ಒಂಥರ ಅವ್ರು ಆ್ಯಕ್ಚುಲಿ ಇವಾಗ 8 ಮಂತ್ಸು 9 ಮಂತ್ಸು ಪ್ರೆಗ್ನೆಂಟು, ಸಾರಿ 9 ಮಂತ್ಸ್ ಅಲ್ಲ 7 ಮಂತ್ಸು 8 ಮಂತ್ಸು ಪ್ರೆಗ್ನೆಂಟು. ಸೊ ಅವರಂತೂ ಫುಲ್ ಹ್ಯಾಪಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ. ಅದೇ ಅಲ್ಲ ಬೇಕಾಗಿರೋದು ಲೈಫಲ್ಲಿ. ಏನು ಬದುಕ್ತಾ ಇದೀವಿ ಹೇಳಿ ಲೈಫಲ್ಲಿ? ತಿನ್ನೋದಕ್ಕೆ, ಈ ಬಟ್ಟೆಗೋಸ್ಕರ, ಕಣ್ಣು ಇರೋದು ನೋಡೋಕ್ಕೋಸ್ಕರ, ಕಾಲು ಇರೋದು ಓಡಾಡೋಕ್ಕೋಸ್ಕರ. ತಿರುಗಾಡ್ರಿ, ನೋಡ್ರಿ ಪ್ರಪಂಚನ, ಒಳ್ಳೆ ಒಳ್ಳೆ ಊಟ ತಿನ್ರಿ. ಅದು ಬಿಟ್ಟು ಅವನೇನು ಮಾಡ್ತಾವನೆ, ಅವ್ನು ನೋಡಿ ಹೆಂಗೆ ಬೆಳಿತಾವನೆ, ಅಯ್ಯೋ ಅಂತ ಹೊಟ್ಟೆ ಹೊರ್ಕೊಂಡು ಸಾಯೋದು ಯಾಕೆ ನಾವು? ಅಲ್ವಾ ಗೈಸ್? ನಮ್ಮ ಜೊತೆಯಲ್ಲಿರೋರು ಲೈಫಲ್ಲಿ ಸಕ್ಸಸ್ ಆಗ್ತವ್ರೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ? ಅವ್ರು ಸಕ್ಸಸ್ ಆದರೆ ನಾವು ಸಕ್ಸಸ್ ಆದಂಗೆ ಗೈಸ್. ಅವ್ರು ಸಕ್ಸಸ್ ಆದರೆ ಅವ್ರು ನೋಡಿದ್ರೆ ನಮಗೂ ಒಂದು ಮೋಟಿವೇಶನ್, ನೋಡಪ್ಪ ಅವನು ಚೆನ್ನಾಗಿ ಆಗವನೇ, ನಾವು ಹಿಂಗೆ ಆಗೋಣ ಅಲ್ವ? ನಮ್ಮನ್ನು ನೋಡಿ ಇನ್ನೊಂದು 4 ಜನ ಇವ್ರು ಚೆನ್ನಾಗಿ, ನಾವು ಹಿಂಗೆ ಇರೋಣ. ಸೊ ಈ ಥರ ಇರಬೇಕು ಅಷ್ಟೇ ಹೊರತು ಶೇಟ್ ನನ್ನ ಮಗನೇ ಅನ್ನೋದು ಯಾಕೆ? ಅಲ್ವಾ ಗೈಸ್? ನೋ, ಅದೆಲ್ಲ ಬಿಟ್ಬಿಟ್ಟು ಮನಸ್ಫೂರ್ತಿಯಾಗಿ ಒಬ್ಬರನ್ನ ಆಶೀರ್ವಾದ ಮಾಡಬೇಕು, ಎಂಜಾಯ್ ಮಾಡಬೇಕು, ಪ್ಲಸ್ ಒಳ್ಳೆಯದನ್ನೇ ಬಯಸಬೇಕು. ನನಗಂತೂ ಗೈಸ್ ಒಬ್ಬರನ್ನ ಹೇಟ್ ಮಾಡೋ ಅಷ್ಟು ಟೈಮ್ ಸೀರಿಯಸ್ ಆಗಿಲ್ಲ. ಯಾಕೆಂದರೆ ಅಷ್ಟು ಬ್ಯುಸಿ ಆಗ್ಬಿಟ್ಟಿದೆ ಲೈಫು. ಹೆಂಡತಿ, ಮಕ್ಕಳು, ಕೆಲಸ, ಸ್ಕೂಲಿಗೆ ಕಳಿಸು, ಅವ್ನು ಕಳಿಸು, ಇದು ಮಾಡು, ಅದು ಮಾಡೋ ಗ್ಯಾಪಲ್ಲಿ ವ್ಲಾಗ್ ಬೇರೆ ಮಾಡ್ತಾ ಇರ್ತೀನಿ. ಅಂದರೆ ನಾನು ಎಷ್ಟು ಬ್ಯುಸಿಯಾಗಿ ಇಟ್ಕೊಂಡಿದ್ದೀನಿ ಅಂದರೆ ಇನ್ನೊಬ್ಬರನ್ನ ಥರ್ಡ್ ಪರ್ಸನ್ನ ಯೋಚನೆ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ. ಅಂದರೆ ಅಷ್ಟು ಬ್ಯುಸಿಯಾಗಿದ್ದೀನಿ ಲೈಫಲ್ಲಿ. ಸೊ ಇಟ್ಸ್ ವೇಸ್ಟ್ ಆಫ್ ಟೈಮ್. ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡೋದು ಕೂಡ ವೇಸ್ಟ್ ಆಫ್ ಟೈಮ್. ಸೊ ಅದನ್ನೆಲ್ಲ ಎಂಟರ್ಟೈನ್ ಮಾಡೋದು ಬೇಡ. ನೀವು ಅಷ್ಟು ಯಾರೋ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಫೋಕಸ್ ಆನ್ ಯುವರ್ ಗೋಲ್ಸ್, ಡೋಂಟ್ ಫೋಕಸ್ ಆನ್ ಅದರ್ ಪೀಪಲ್ಸ್. ಜಸ್ಟ್ ಡೂ ಗುಡ್. ಚೆನ್ನಾಗಿ ಒಳ್ಳೆ ಊಟ ತಿನ್ನಿರಿ, ಚೆನ್ನಾಗಿ ಸುತ್ತಾಡಿ, ಲೈಫ್ನ ಎಂಜಾಯ್ ಮಾಡಿ. ಹೋಗೋಣ, ಹೋಗಿ ನಮ್ಮ ಹುಡುಗರು ಮೀಟ್ ಮಾಡಿಕೊಂಡು ಕರ್ಕೊಂಡು ಹೋಗೋಣ ಶೋರೂಮ್ ಹತ್ರ. ಚಲೋ ಗೈಸ್, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಟೋಲ್ 130 ರೂಪಾಯಿ ಮಾಡ್ಬಿಟ್ಟವನಪ್ಪ ದೇವ್ರೆ. ಹೆಂಗೂರು ಹಿಂಗಾದ್ರೆ? ಟೋಲ್ ಫಾಸ್ಟ್ ಆಗಿದ್ರೆ 65 ಅಂತ ಒಂದು ಸೈಡ್ಗೆ, ಇಲ್ಲ ಅಂದರೆ 130 ರೂಪಾಯಿ. ಅಯ್ಯೋ, ಹಿಂಗಂದು ಗೊತ್ತಿದ್ರೆ ನಾನು ಫಾಸ್ಟಾಗೆ ಆ್ಯಡ್ ಮಾಡ್ಕೊ ಬರ್ತಾ ಇದ್ದಲ್ಲೋ. ಅನ್ಯಾಯವಾಗಿ 130 ರೂಪಾಯಿ ಒಂದು ಸೈಡು. ಅಯ್ಯೋ ಶಿಟ್ ಮ್ಯಾನ್, 130 ರೂಪಾಯಿ. ಯಾರಾದರೂ ಫ್ಲೈಓವರ್ ಬಂದರೆ ಫಾಸ್ಟ್ಯಾಗಲ್ಲಿ ಬಂದ್ರಪ್ಪ, ಇಲ್ಲ ಅಂದರೆ ಡಬಲ್ ಪೇ ಮಾಡಬೇಕಾಯ್ತದೆ. ಹಾಯ್ ಅಂಕಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಹಾಯ್ ಸುಧಾ. ಹಾಯ್ ಯಶ್ವಿನ್. ಹೋಗೋಣ ಫಂಕ್ಷನ್ಗೆ. ಹಾಂ, ಏನು ಫಂಕ್ಷನ್ ಹೋಗ್ತಾ ಇರೋದು ನಾವು? ಸಖತ್ತಾಗೈತೆ ಫಂಕ್ಷನು, ಖುಷಿ ಆಗ್ಬಿಡ್ತೇವೆ. ನೀನು ಸರ್ಪ್ರೈಸ್ ನಿನಗೆ. ಏನು ಚಾ ರೆಡಿನಾ? ಕಂಗ್ರ್ಯಾಚುಲೇಷನ್ಸ್ ಬೈ ಬಾಯ್. ಥ್ಯಾಂಕ್ ಯು. ಹೇಳಣ್ಣ, ರೆಡಿನಾ? ಏನು ಮಾಡಿದ್ರಿ ಟಿಫನ್ನು? ಹಾಂ ಪ್ಲೀಸ್, ಟಿಫನ್ ಮಾಡ್ಬೇಕು ಫಸ್ಟು. ಅದೇನಾ ಪಾರ್ಕಿಂಗು? ಅಲ್ಲ, ಅದು ಏನು ಹಾಕಿರೋದು? ಸ್ಯಾಂಡಾ? ಹಾಂ, ಹೌದಾ? ನಿಲ್ಲಿಸ್ಬೋದಾ ನೀಟಾಗೆ? ಸಾಕು. ಕ್ಯಾಮ್ರಾ ಕಾಣಿಸುತ್ತಾ ನೀಟಾಗೆ? ಇನ್ನೊಂದಿಲ್ಲ ಅಲ್ಲ, ಹೊಸದು ಹಾಕ್ಸಿದೆ ಇಲ್ಲಿ ಕೆರಡೆಲ್ಲ. ಹಾಂ, ಓಕೆ. ಅದನ್ನು ಹಾಕ್ತೀವಿ ನೋಡಿ ಗೈಸ್, ಕಾರ್ ಇನ್ನೂ ಬಂದಿಲ್ಲ ಅಷ್ಟು ಬೇಗ. ಎಲ್ಲ ಸೇಫ್ಟಿ ಥರ ಎಲ್ಲ ಸೇಫ್ಟೀಸು ಮಾಡ್ಕೊಂಬಿಟ್ಟವು ನೀವು. ಆ್ಯಕ್ಚುಲಿ ಏನಕ್ಕೆ ಇಷ್ಟು ಸೇಫ್ಟಿ ಅಂದರೆ ಇದು ಹೈವೇ ಗೈಸ್. ಇಲ್ಲಿ ಎಲ್ಲ ಥರ ಗಾಡಿನೂ ಓಡಾಡ್ತೀವಿ ರೋಡಲ್ಲಿ. A to Z, ಚಿಕ್ಕ ಗಾಡಿಯಿಂದ ಹಿಡಿದು ಲಕ್ಸುರಿ ಕಾರ್ಸ್ವರೆಗೂ ಈ ರೋಡಲ್ಲಿ ಓಡಾಡುತ್ತೆ. ಹೈವೇ ಇದು, ಅಂದರೆ ಅದು ಹೈವೇ. ಈ ಕಡೆ ಒಳಗಡೆ ಬಂದು ಎಲ್ಲ ಅಪಾರ್ಟ್ಮೆಂಟ್ಸ್ಗಳಿದ್ದಾವೆ. ಸೊ ಓಕೆ, ಥ್ಯಾಂಕ್ ಯು. ಬನ್ನಿ ಟಿಫನ್ ತಿನ್ನೋಣ. ಸರ್, ರೊಟ್ಟಿ, ಅಕ್ಕಿ ರೊಟ್ಟಿ. ಗೈಸ್, ದೇವ್ರು ಹೂವು ಕೊಟ್ಟಿದ್ದಾರೆ. ಕೊಡ ನಿಮ್ಮ ಅಪ್ಪನಿಗೆ, ಜಾಬಲ್ಲಿ ಇಟ್ಕೊಡ್ಲಿ. ದೇವ್ರ ಆಶೀರ್ವಾದ ಸದಾ ಇರಲಿ. ಏನು ಸಮಾಚಾರ ಮಚ್ಚ?
ಎಷ್ಟು ಎಕ್ಸೈಟೆಡ್ ಆಗಿದೆಯಾ? ತುಂಬಾನೇ ಐತೆ. ಎಷ್ಟು ಖುಷಿಯಾಗಿದೆಯಾ? ಎಲ್ಲ ಐತೆ. ಅಂದರೆ ಒಂದು ಆ ಜೋಶ್ ಇರುತ್ತಲ್ಲ, ಆ ಒಂದು ನಿದ್ದೆ ನೈಟೆಲ್ಲ ನಿದ್ದೆ ಮಾಡ್ದ? ಎಲ್ಲಿ ಮಲಗಿದ್ರೆ 11:30 ಆಯ್ತು. 11:30 ಅಂದರೆ ಆ ಖುಷಿಗೆ ನಿದ್ದೆ ಬಂದಿಲ್ವಾ? 5 ಎದ್ದ ತಕ್ಷಣ ಕಂಡ್ಬಿಟ್ಟು ನೋಡಿದಾಗ 5. ಅಂದರೆ ಖುಷಿಗೆ ನಿದ್ದೆ ಬಂದಿರಲ್ಲ ಗೈಸ್. అంటే ಎಷ್ಟು ಎಕ್ಸೈಟೆಡ್ ಆಗಿದೆಯಾ ಅಥವಾ ಎಷ್ಟು ಖುಷಿ ಆಗಿದ್ರೆ ಕಾರ ನೋಡಿ ಗಾಯ್ಸ್, ಮ್ಯಾಚಿಂಗ್ ಹಾಕೊಂಡವ್ರೆ. ಇವನು ನೋಡಿ ಮ್ಯಾಚಿಂಗ್ ಹೊರಡೋಣ ಗಾಯ್ಸ್. ಹೋಗಿ ಹತ್ರಿ ಮಚ್ಚ. ಬಾಯ್, ಲೆಟ್ಸ್ ಗೋ. ಫಂಕ್ಷನ್ಗೆ ಹೋಗ್ತಾ ಇದ್ವು, ಬರ್ಡೇ ಫಂಕ್ಷನ್ಗೆ. ಇವಾಗ ಅದಕ್ಕೆ ಹೂವೆಲ್ಲ ತೊಗೊತಾ ಇರೋದು. ಬರ್ಡೇ ಒಬ್ರು ಇದ್ದಾರೆ, ಬಲಾನೋ ಅಂತ ಒಬ್ನಿದ್ದಾನೆ. ಬಲಾನೋ ಅಂತ ಒಬ್ನಿದ್ದಾನೆ ಹುಡುಗ. ಅವನಿಗೆ ಏನು? ಯಾರು? ನಾನು ಕಾರ್ ತೊಗೊತಾ ಇದ್ದೀನಾ? ಹೌದಾ? ಹೊರಡೆ ಹೋಗು. ಹೊರಡೆ ಹಾಕೋ, ಹೊರಡೆ ಹೋಗು. ಹೋಗು. ಎಲ್ಲೋಗ್ತಾ ಇದ್ದೀವಿ ಜಸ್ವಿನ್? ನಿಧಾನಕ್ಕೆ ಅಷ್ಟು ಹಂಗೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹಾಕಿ ನಿಲ್ಸ್ಬಿಡು ಅಷ್ಟೇ. ಸೊ ಫೈನಲಿ ನಾವು ಶೋರೂಮ್ ರೀಚ್ ಆಗಿದ್ದೀವಿ. ಶೋರೂಮ್ ಸುಜುಕಿ RNS ಮೋಟಾ. ಬಂದರು ಬಾವ ಬಂದರು. ಹೇಳಿ ಬಾಸ್. ನಮಸ್ಕಾರ. ನಮ್ಮ ಅಕ್ಕ ಆನ್ ಡ್ಯೂಟಿಯಲ್ಲೇ ಬಂದಿದ್ದಾರೆ ಕಾರ್ ಡೆಲಿವರಿಗೆ. 3, 2, 1. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಆನಂದ್ ರಾಜ್ ಆ್ಯಂಡ್ ಫ್ಯಾಮಿಲಿ ಅಂಡ್ ಕೋ. ಪೂಜೆ ಮಾಡ್ತಾ ಇದೀವಿ ಇವಾಗ. Start. Okay. Congratulations, Sudha. Thank you. Congratulations. Macha, congratulations. ಥ್ಯಾಂಕ್ ಯು. All the best. Guys, ನಮ್ಮ ಹುಡುಗ ಫೈನಲಿ ಕಾರ್ ಡೆಲಿವರಿ ತೊಗೊಂಡಿದ್ದಾನೆ, ಬಲಾನೋ. ಸೊ ಯಾವಾಗ ಹೋಗೋಣ ರೈಡ್ಗೆ? ರಜೆ ಆಯ್ತು. ಸೊ ಇದ್ರ ಬಗ್ಗೆ ಕಾರ್ ರಿವ್ಯೂ ಬೇಕು ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕು ನೀವು. ನಾವೆಲ್ಲ ಓಡಿಸ್ಬಿಟ್ಟು ಆಮೇಲೆ ಹೇಳ್ತೀವಿ. ಖುಷಿಯಿಂದ ಎಲ್ಲರೂ ಸ್ವೀಟ್ ಅನಿಸ್ತವ್ರೆ. ಫುಲ್ ಲೆಫ್ಟ್ ಬಂದು ರೈಟ್ಗೆ ಹೇಳ್ಕೊ. ಹಾಂ ರೆಡ್ ಕಲರ್ ಬೇಕಾದ್ರೆ ಬರ್ತದೆ, ಮೆರೂನ್. ಈ ಕಲರ್ ಬರೋದಿಲ್ಲ. ಈ ಕಲರ್ ಇಲ್ಲ. ಆ ಕಲರ್ ಬೇಕು ಅಂದರೆ ಕಾರ್ ತೊಗೊಂಡು ಪೇಂಟಿಂಗ್ ಅಂಗಡಿ ಕೊಟ್ಬಿಡೋಣ. ಅಕ್ಕ ಬಾಯ್. ಓಕೆ ಗಾಯ್ಸ್, ಸೊ ಫೈನಲಿ ನಮ್ಮ ಕಾರ್ ಡೆಲಿವರಿ ಎಲ್ಲ ಆಯಿತು. ಈಗ ನಾವು ಕೆಲಸವನ್ನು ಮಾಡುವ ಸಮಯ. ಮಚ್ಚಾ, ಕಂಗ್ರ್ಯಾಚುಲೇಷನ್ಸ್. ಫೈನಲಿ ಕಾರ್ ತೊಗೊಂಬಿಟ್ಟೆ. ಈ ದಿನಕ್ಕೆ ತುಂಬ ದಿವಸ 1.5 ತಿಂಗಳಿಂದ ಕಾಯ್ತಾ ಇದ್ದ ನಮ್ಮ ಹುಡುಗ. ದಿನ ಹತ್ರ ಬರ್ತಾ ಮಚ್ಚ ಮಲ್ಗೋಕ್ಕಾಗ್ತಾ ಇಲ್ಲ ಮಚ್ಚ, ನಿದ್ದೆ ಬರ್ತಾ ಇಲ್ಲ ಮಚ್ಚ ಅಂತ. ರೈಸ್ ಆಗೋದಲ್ಲ. BP ರೈಸ್ ಆಗೋದು, ಅವಾಗ ಟೆನ್ಷನ್ ಕೊಡೋರು. ಸೊ ಫೈನಲಿ 10 ವರ್ಷ ಆದಮೇಲೆ ನಾನು ಹೇಳಿದ್ನಲ್ಲ ಗೈಸ್, ಬರ್ತಾ ಸ್ಟೋರಿ ಹೇಳಿದ್ನಲ್ಲ, 10 ವರ್ಷ ಆದಮೇಲೆ ಅಣ್ಣ ಕಾರ್ ತೊಗೊಂಡವನೇ. ಸೊ ಎನಿವೇಸ್, ಹ್ಯಾಪಿ ಫಾರ್ ಯು. ಈಗ ನಾನು ಆಫೀಸ್ಗೆ ಹೋಗೋ ಟೈಮ್ ಗೈಸ್. ಸೊ ಐ ವಿಲ್ ಎಂಡ್ ದಿ ಬ್ಲಾಗ್ ಹಿಯರ್ ಓನ್ಲಿ. ಸೊ ಸುಧಾ, ಕಂಗ್ರ್ಯಾಚುಲೇಷನ್ಸ್, ಬಾಯ್. ಓಕೆ, ನೆಕ್ಸ್ಟ್ ಎಲ್ಲ ಟ್ರಿಪ್ ಹೋಗೋಣ, ಪ್ಲಾನ್ ಮಾಡೋಣ ಆಮೇಲೆ. ಬಾಯ್ ಗೈಸ್.